ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ತಿರುಗಿ ದೇವರ ಯೋಜನೆಯನ್ನು ಹಾಳು ಮಾಡುವ ಕ್ಷೇತ್ರಗಳನ್ನು ತಿಳಿದುಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ. ಎಷ್ಟೋ ದೇವ್ರ ಮಕ್ಕಳು ಅವರ ಸಹವಾಸ ಅಂದರೆ ಅನೇಕ ಜನರು ಅನ್ಯರ ಜೊತೆಗೆ ಅಥವಾ ಅಲ್ಪವಾದಂಥ ಕ್ರಿಸ್ತಿಯ ಜೀವಿತವನ್ನು ಓಡುವವರ ಜೊತೆಗೆ ಈ ಕೇವಲವಾದಂಥ ಬುದ್ಧಿಯುಳ್ಳಂಥ ಅಂದರೆ ಮೂಢತನದಲ್ಲಿ ಇರುವಂಥ ಜನರೊಂದಿಗೆ ಪಾಲುಗಾರಿಕೆಯನ್ನು ತೆಗೆದುಕೊಳ್ಳುವಾಗ ಅವರ ಜೀವಿತ ಅದು ಭಯಂಕರವಾದ ರೀತಿಯಲ್ಲಿ ಮೋಸಕ್ಕೆ ಒಳಗಾಗ್ತದೆ ಎಂಬುದಾಗಿ ನಾವು ನೋಡ್ಕೋತೇವೆ. 1 ಕೊರಿಂಥ 15ನೇ ಅಧ್ಯಾಯದ 33ನೇ ವಚನದಲ್ಲಿ ನಾವು ನೋಡ್ಕೋತೇವೆ, ಮೋಸ ಹೋಗ್ಬೇಡ್ರಿ, ದುಷ್ಟರ ಸಹವಾಸ ಸದಾಚಾರವನ್ನ ಕೆಡಿಸುತ್ತದೆ. ದೇವರ ಯೋಜನೆಯನ್ನ ಹಾಳು ಮಾಡುವಂತ ಮುಖ್ಯವಾದ ಕ್ಷೇತ್ರ ಅಂದ್ರೆ ಅದು ಸಹವಾಸ, ತಪ್ಪಾದ ಸಹವಾಸ. ಪ್ರಿಯರೇ, ಜ್ಞಾನಿಗಳ ಸಹವಾಸ ಜ್ಞಾನವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ನಾವು ನೋಡ್ಕೋತೇವೆ. ಜ್ಞಾನೋಕ್ತಿ 13ನೇ ಅಧ್ಯಾಯದ 20ನೇ ವಚನದಲ್ಲಿ ನೋಡುವಾಗ, ಜ್ಞಾನಿಗಳ ಸಹವಾಸಿ ಜ್ಞಾನಿ ಆಗ್ತಾನೆ, ಜ್ಞಾನಹೀನರ ಒಡನಾಡಿ ಸಂಕಟ ಪಡ್ತಾನೆ. ಅಂದರೆ ಅನೇಕ ವಿಷಯಗಳಲ್ಲಿ ಅವನು ತಪ್ಪಾದಂಥ ವ್ಯಕ್ತಿತ್ವಕ್ಕೆ ಒಳಗಾಗ್ತಾನೆ, ಅವನು ಮೋಸಕ್ಕೆ. ಅದಕ್ಕಾಗಿ ಪೌಲನು ತಿಮೋತಿಗೆ ಬರೆಯುವಾಗ, ತಿಮೋತಿ, ನೀನು ಆ ಒಂದು ತಪ್ಪಾದ ವ್ಯಕ್ತಿಗಳ ಸಹವಾಸದಿಂದ ಹೊರಗೆ ಬಾ, ಅಲ್ಲಿಂದ ಹೊರಗೆ ಬಾ. ಅವರ ಜೊತೆಗೆ ನೀನು ಟೈಮ್ ಸ್ಪೆಂಡ್ ಮಾಡುವುದು ಅದು ಕೊಳಕು ಹುಣ್ಣಿನಂತಿರ್ತದೆ ಎಂಬುದಾಗಿ ಅಲ್ಲಿ ಆತನು ನೇರವಾಗಿ 2 ತಿಮೋತಿ 2ನೇ ಅಧ್ಯಾಯದ 16ನೇ ವಚನದಿಂದ ಆತನು ಹೇಳುವುದನ್ನು ನಾವು ನೋಡ್ಕೋತೇವೆ. ಸೊ ಒಬ್ಬ ಆತ್ಮಿಕ ವ್ಯಕ್ತಿ ಅನ್ನುವಾಗ ಆತನು ದೇವರ ಕೃಪೆಯ ಅಡಿಯಲ್ಲಿ ಇರುವಂಥವನಾಗಿರ್ಬೇಕು. ಅವನು ಯಾವುದೇ ತಪ್ಪಾದವರ ಸಹವಾಸವನ್ನು ಮಾಡುವವನಾಗಿರಬಾರ್ದು. ಯಾವಾಗ ತಪ್ಪಾದ ಸಹವಾಸಕ್ಕೆ ಒಳಪಡ್ತಾನೋ ಅವನು ಕಂಪ್ಲೀಟ್ಲಿ ಮೋಸಕ್ಕೆ ಒಳಗಾಗ್ತಾನೆ ಎಂಬುದಾಗಿ ನಾನು ನಿಮಗೆ ಹೇಳೋದಕ್ಕೆ ಮನಸ್ಸು ಮಾಡ್ತೇನೆ. ಯಾಕಂದರೆ ಲೋಕದಲ್ಲಿ ಅನೇಕ ಶೋಧನೆಗಳು ನಮ್ಮನ್ನು ಮುತ್ತಿತ್ತು ಹಾಕ್ತಾ ಇರ್ತವೆ. ನೀವೊಂದು ವೇಳೆ ಏಸಾವನನ್ನು ನೋಡ್ರಿ, ಆತನು ಕೇವಲ ಊಟಕ್ಕಾಗಿ ತನ್ನ ದೇವರು ಕೊಟ್ಟಂತಹ ಶ್ರೇಷ್ಠವಾದ ಭಾಗ್ಯಗಳನ್ನು ತಿರಸ್ಕಾರ ಮಾಡಿ ಕೃಪೆಯಿಂದ ಬಿದ್ದು ಹೋದನು. ಈ ಕಾರಣ ನಾವು ಸತ್ಯ ಮಾರ್ಗಕ್ಕೆ ದೂಷಣೆ ಆಗುವಂತೆ ಇರುವಂಥ ಅನೇಕ ಮಾರ್ಗಗಳನ್ನು ನಾವು ತಿರಸ್ಕಾರ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡುತ್ತದೆ. ಒಂದು ವೇಳೆ ಅದರಲ್ಲಿ ನಿಂತುಕೊಂಡ್ರೆ ನಾವು ನಮ್ಮ ಒಡೆಯನು, ರಕ್ಷಕನು, ನಮಗಾಗಿ ರಕ್ತ ಸುರಿಸಿರುವಂಥ ಯೇಸುವನ್ನ ನಾವು ಅನೇಕ ಜನರ ಮುಂದೆ ನಾವು ತಿರಸ್ಕಾರ ಮಾಡ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುವುದನ್ನು ನಾವು ನೋಡ್ಕೋತೇವೆ. ಅದಕ್ಕಾಗಿ ನಾವು ದೇವರ ನಾಮವನ್ನ, ದೇವರ ಯೋಜನೆಯನ್ನ ಹಾಳು ಮಾಡುವಂತ ಕ್ಷೇತ್ರಗಳನ್ನ ಅರ್ಥ ಮಾಡಿಕೊಂಡು ನಾವು ಗಟ್ಟಿಯಾದ ಜೀವಿತವನ್ನು ಸಾಗಿಸುವವರಾಗಿ, ಯಾವುದೇ ಕತ್ತಲೆಗೆ ಸಂಬಂಧಪಟ್ಟ ಸಂಗತಿಗಳಿಗೆ ದೂರ ಓಡುವಂತ ಮಕ್ಕಳು ನಾವಾಗಿರ್ಬೇಕು. ಹೇಗೆ ಯೋಸೇಫ ಆತನ ಮುಂದೆ ಕತ್ತಲೆ, ಪಾಪದ ಸಂಗತಿಗಳು ಬಂದಾಗ ಅದರಿಂದ ಬಿಟ್ಟು ಓಡಿ ಹೋದನೋ, ಆ ರೀತಿಯಲ್ಲಿ ಓಡಿ ಹೋಗುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು ಪ್ರೇರಣೆ. ಅವಾಗ ಮಾತ್ರ ದೇವರ ಯೋಜನೆಯನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕೆ ಸಾಧ್ಯ ಎಂಬುದಾಗಿ ಕರ್ತನ ಮುಂದೆ ನಾವು ತಿಳಿದುಕೊಂಡವರಾಗಿ ಆ ಒಂದು ಮಹಿಮೆಯ ದೇವರ ಯೋಜನೆಗೆ ಯೋಗ್ಯರಾಗಿ ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಆ ರೀತಿಯಲ್ಲಿ ಆಗುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.